ಗೌರಿ ಮೇಲೆ ಕೈ ಮಾಡಲು ಮುಂದಾದ ವಿವೇಕ್ ಅದನ್ನೆಲ್ಲ ನೋಡಿ ಒಳಗೆ ಖುಷಿ ಪಡ್ತಿರುವಂತಹ ಅನಿಕೇತ್ ಮತ್ತು ಚಂಚಲ. ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌರಿ ಕಲ್ಯಾಣ ಸೀರಿಯಲ್ ಅಲ್ಲಿ ಇವತ್ತಿನ ಎಪಿಸೋಡ್ ಅಲ್ಲಿ ಏನೇನೆಲ್ಲ ಆಯ್ತು ಅಂತ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಆಗಿರುತ್ತೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೊಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬಿಡಿ. ಹಾಗೆ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ. ಸೊ ಇಲ್ಲಿ ಬಂದ್ಬಿಟ್ಟು ಗೌರಿ ಅವರಪ್ಪ ಅಮ್ಮ ಮನೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಗಣೇಶ ಮೂರ್ತಿನ ಮಾಡ್ಬಿಟ್ಟು ಸಾಲ ತೀರಿಸ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಸೊ ಅದಕ್ಕೆ ಮನೇಲಿ ತುಂಬಾನೇ ಅಡ್ಡಿ ಆತಂಕಗಳು ಬರುತ್ತೆ. ಮನೆಯವರೆಲ್ಲರ ವಿರೋಧದ ನಡುವೆನೂ ಕೂಡ ತಾತ ಗೌರಿಗೆ ಸಪೋರ್ಟ್ ಮಾಡ್ಬಿಟ್ಟು ಕಳಿಸ್ತಾರೆ. ಹೋಗಿ ಗಣೇಶ ಮೂರ್ತಿ ಮಾಡಮ್ಮ, ಅದನ್ನು ಕಷ್ಟಪಟ್ಟು ದುಡಿಯೋದೇನು ತಪ್ಪಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಗೌರಿ ಹೋಗ್ಬಿಟ್ಟು ಸೊ ವಿವೇಕು ಗೌರಿಗೆ ಸಿಕ್ಕಿರೋಂತಹ ಕಾಂಟ್ರಾಕ್ಟ್ ಕೂಡ ಕ್ಯಾನ್ಸಲ್ ಮಾಡಿಸಿರ್ತಾನೆ. ಸೊ ಅದಾದ್ಮೇಲೆ ತಾತಗೆ ಹೇಳ್ತೀನಿ ಅಂತ ಹೇಳಿದಾಗ ಸೊ ವಿವೇಕು ಕಾಂಟ್ರಾಕ್ಟ್ ನ ವಾಪಸ್ ಕೊಡಿಸ್ಬಿಟ್ಟು ಗೌರಿನ ತವ್ರ ಮನೆಗೆ ಬಿಟ್ಟು ಬರೋದಕ್ಕೆ ಅಂತ ಹೋಗ್ತಾನೆ. ಸೊ ಗೌರಿನ ಬಿಟ್ಟು ಬರ್ಬೇಕಾದ್ರೆ ಮನೆಯವರೆಲ್ರು ವಿವೇಕ್ನ ಒಳಗಡೆ ಕರೀತಾರೆ. ಸೊ ಮನೆಯವರೆಗೂ ಬಂದ ಹಾಗೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಒಳಗಡೆ ಹೋದಾಗ ಊಟ ಕೊಡ್ತಾರೆ. ಸೊ ಊಟ ನನಗೆ ಬೇಡ ಅಂತ ಹೇಳ್ಬಿಟ್ಟು ಆಚೆ ಓಡ್ ಬಂದ್ಬಿಟ್ಟು ಮಣ್ಣಲ್ಲಿ ಬೈ ಮಿಸ್ಟೇಕು ಕಾಲಿಡ್ತಾನೆ. ಸೊ ಅದಾದ್ಮೇಲೆ ಗೌರಿ ಅಪ್ಪ ಅಮ್ಮ ಬಂದ್ಬಿಟ್ಟು ಹಳಿ ಅಂದ್ರೆ ಈ ಕೆಲಸ ಎಲ್ಲ ನೀವ್ ಯಾಕೆ ಮಾಡ್ತೀರಾ ಅಂತ ಹೇಳ್ತಾರೆ. ಸೊ ಆಗ ಗೌರಿ ಇಟ್ಬಿಟ್ಟು ಅದ್ರಲ್ಲಿ ಏನ್ ತಪ್ಪಿದೆ, ಅವ್ರ ಕಾಂಟ್ರಾಕ್ಟ್ ಅನ್ನ ಕ್ಯಾನ್ಸಲ್ ಮಾಡಿಸಿರೋಂತಹ ತಪ್ಪಿಗೆ ಸೊ ಅವರು ಕೂಡ ನಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಸೊ ಅದಕ್ಕೆ ವಿವೇಕ್ ಇಟ್ಬಿಟ್ಟು ಅನಿವಾರ್ಯವಾಗಿ ಏನು ಮಾತಾಡದೆ ಸುಮ್ನೆ ಮಣ್ಣಲ್ಲಿ ನಿಂತಿರ್ತಾನೆ. ಸೊ ಅದಕ್ಕೆ ಗೌರಿ ಇಟ್ಬಿಟ್ಟು ಮಣ್ಣು ತುಳಿಯೋದು ಆತರ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅದಕ್ಕೆ ಗೌರಿ ಹಬ್ಬ ಇಟ್ಬಿಟ್ಟು ಅಳಿಯಂದ್ರ ಹತ್ರ ಯಾಕಮ್ಮ ಈ ಕೆಲಸ ಎಲ್ಲ ಮಾಡಿಸ್ತೀಯ, ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಆದ್ರೂ ಗೌರಿ ವಿವೇಕ್ಗೆ ಮಣ್ಣು ತುಳಿಯೋದನ್ನ ಹೇಳ್ಕೊಡ್ತಾಳೆ. ಸೊ ಅದಾದ್ಮೇಲೆ ಅದನ್ನ ಅನಿಕೇತ್ ಅವ್ರ ಕಡೆಯವರು ವಿಡಿಯೋ ಮಾಡ್ಬಿಟ್ಟು ಕಳ್ಸಿರ್ತಾರೆ. ಸೊ ಆ ವಿಡಿಯೋನ ಚಂಚಲ ಬಂದ್ಬಿಟ್ಟು ಸರಿತಾಗೆ ತೋರಿಸ್ಬಿಟ್ಟು ಹೇಳ್ತಾಳೆ, ನಿನ್ ಮಗನ ಹತ್ರ ಗೌರಿ ಎಂತ ಕೆಲಸ ಮಾಡಿಸ್ತಾ ಇದ್ದಾಳೆ ನೋಡು ಅಂತ ಹೇಳ್ಬಿಟ್ಟು. ಸೊ ಆ ವಿಡಿಯೋನ ನೋಡ್ಬಿಟ್ಟು ಸರಿತಾ ವಿವೇಕ್ಗೆ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿ ಕೇಳ್ತಾಳೆ ಎಲ್ಲಿದ್ಯಾ ಅಂತ ಹೇಳ್ಬಿಟ್ಟು. ಆಫೀಸಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಸೊ ಅದಕ್ಕೆ ನೀನು ಇನ್ನೂ ಆಫೀಸಿಗೆ ಹೋಗಿಲ್ವಾ, ಇವಾಗ ತಕ್ಷಣ ಮನೆಗೆ ಬರ್ಬೇಕು ಅಂತ ಹೇಳ್ಬಿಟ್ಟು ವಿವೇಕ್ನ ಮನೆಗೆ ಕರೆಸ್ಕೊತಾನೆ. ಸೊ ವಿವೇಕ್ ಅವಾಗ್ಲೇ ಬರೋದಿಲ್ಲ, ಸಂಜೆ ಮನೆಗೆ ಬರ್ತಾನೆ. ಸೊ ಆಗ ಮನೆಯವರೆಲ್ಲರೂ ವಿವೇಕ್ ಬರೋದನ್ನ ವೇಟ್ ಮಾಡ್ತಾ ಇರ್ತಾಳೆ. ಮೋನಿಕಾ ಕೂಡ ತುಂಬಾನೇ ಖುಷಿಯಾಗಿರ್ತಾಳೆ. ಸೊ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಇವತ್ತು. ವಿವೇಕು ಮತ್ತೆ ಗೌರಿಗೆ ಚೆನ್ನಾಗಿ ಬೈತಾರೆ ಅಂತ ಹೇಳ್ಬಿಟ್ಟು. ಸೊ ಚಂಚಲ ಮತ್ತೆ ಅನಿಕೇತ್ ಕೂಡ ತುಂಬಾನೇ ಖುಷಿಯಾಗಿ ನಮ್ಮ ಮಾಸ್ಟರ್ ಪ್ಲಾನ್ ಸಕ್ಸಸ್ ಆಯ್ತು, ಇವಾಗ ಎಲ್ಲ ಅಮ್ಮ ಮಗ ಜೊತೆ ಜಗಳ ಎಲ್ಲ ನಡೆಯುತ್ತೆ, ಏನೋ ಒಂದು ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಖುಷಿಯಾಗಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಸರಿತಾ ಇದ್ಬಿಟ್ಟು ವಿವೇಕ್ಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದೇ ಟೈಮ್ಗೆ ಗೌರಿ ಕೂಡ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮನೆಗೆ ಬರ್ತಾಳೆ. ಸೊ ಬಂದ್ಮೇಲೆ ಗೌರಿ ಮನೆ ಒಳಗಡೆ ಹೋಗೋದಕ್ಕೆ ಹೋಗ್ತಾಳೆ. ಸೊ ಗೌರಿ ಏನಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ಆಗ ಸರಿತಾ ಇದ್ಬಿಟ್ಟು ನಿಂತ್ಕೋ, ನೀನ್ ಏನ್ ಮಾಡ್ತಾ ಇದೀಯ ನನ್ ಮಗನ್ಗೆ ಅಂತ ಹೇಳ್ಬಿಟ್ಟು ಗೌರಿಗೆ ಕ್ವಶನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಆಗ ಗೌರಿ ಇದ್ಬಿಟ್ಟು ನಾನೇನ್ ತಪ್ಪು ಮಾಡಿದೀನಿ ಅಂತ ಕೇಳ್ತಾಳೆ. ಸೊ ನನ್ ಮಗ ನೀನಂತೂ ಸ್ಲಮ್ ಅಲ್ಲಿ ಹುಟ್ಟಿ ಬೆಳ್ದಿದ್ಯಾ ಅಂದ್ರೆ ನನ್ ಮಗ ರಾಜನ್ ತರ ಬೆಳ್ದಿರೋನು, ಅವನ್ಗೆ ಯಾಕೆ ನೀನ್ ಮಣ್ಣೆಲ್ಲ ತುಳಿಸ್ದೆ, ಆತರ ಕೆಲ್ಸ ಎಲ್ಲ ಯಾಕೆ ಮಾಡಿಸ್ದೆ, ನೀನ್ ಮಾಡಿದ್ರೆ ನಮ್ಗೇನು ಪ್ರಾಬ್ಲಮ್ ಇಲ್ಲ, ನನ್ ಮಗನ ಹತ್ರ ಯಾಕೆ ಮಾಡಿಸ್ದೆ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಅದಕ್ಕೆ ಗೌರಿ ಇದ್ಬಿಟ್ಟು ಮಣ್ಣು ತುಳಿಯೋದ್ರಲ್ಲಿ ತಪ್ಪೇನಿದೆ, ಸೊ ನಾವೆಲ್ಲರೂ ಇರೋದೇ ಮಣ್ಣಲ್ಲಿ ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಅದಾದ್ಮೇಲೆ ಸರಿತಾ ಇದ್ಬಿಟ್ಟು ನೀನ್ ಮಾಡಿದ್ದೆ ಸರಿ ಅಂತ ಯಾವಾಗ್ಲೂ ನೀನ್ ಸಮರ್ಥನೆ ಮಾಡ್ಕೊಳಕ್ ಬರ್ಬೇಡ ಅಂತ ಹೇಳ್ಬಿಟ್ಟು ಗೌರಿಗೆ ಇನ್ನ ಸ್ವಲ್ಪ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಿನ್ನಿಂದ ನನ್ನ ಮಗನ ದೂರ ಮಾಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಸರಿತಾ ಗೌರಿಗೆ ಜೊತೆ ಜಗಳ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಗೌರಿ ಇದ್ಬಿಟ್ಟು ಚಂಚಲ ಕಡೆ ನೋಡ್ಬಿಟ್ಟು ಹೇಳ್ತಾಳೆ, ಇದೆಲ್ಲ ಕುತಂತ್ರ ನಿಮ್ದೆ ತಾನೆ, ನಿಮ್ದು ಮತ್ತೆ ನಿಮ್ ಮಗ ಅನಿಕೇತ್. ಸೊ ಇಲ್ಲಿ ಮನೇಲಿ ಜಗಳ ನಡೀತಾ ಇದ್ರು ಕೂಡ ನಿಮ್ಮ ಮುಖದಲ್ಲಿ ನಗು ಕಾಣಿಸ್ತಾ ಇದೆ ಅಂತಂದ್ರೆ ಇದೆಲ್ಲ ನಿಮ್ದೆ ಮಾಸ್ಟರ್ ಪ್ಲಾನ್ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅದಕ್ಕೆ ಚಂಚಲ ಇದ್ಬಿಟ್ಟು ನೀನ್ ಯಾವ ಆಧಾರದ ಮೇಲೆ ಈ ತರ ಎಲ್ಲ ಮಾತಾಡ್ತಿದೀಯ, ನಾನೇನ್ ಮಾಡಿದೀನಿ ಅಂತ, ಮನೇಲಿ ಜಗಳ ತಂದಿರೋದೇ ಅಲ್ವಾ ನಿಮ್ದು ಕೆಲ್ಸ, ಮನೆಯವ್ರ ನೆಮ್ಮದಿ ಹಾಳು ಮಾಡಿದ್ರೆ ತಾನೇ ನಿಮ್ಗೆ ತಿಂದಿದ್ದನ್ನ ಅರ್ಗೋದು ಅಂತ ಹೇಳ್ಬಿಟ್ಟು ಗೌರಿ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದಕ್ಕೆ ಚಂಚಲ ಗೌರಿಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದಕ್ಕೆ ಗೌರಿ ಇದ್ಬಿಟ್ಟು ಚಂಚಲ ಒಂದು ಸವಾಲ್ ಹಾಕ್ತಾಳೆ. ಸೊ ಈ ಕೆಲ್ಸ ನೀವೇ ಮಾಡಿದೀರಾ ಅಂತ ನಾನ್ ಪ್ರೂವ್ ಮಾಡ್ತೀನಿ, ನೀವು ಮಾಡಿಲ್ಲ ಅಂತ ಹೇಳ್ಬಿಟ್ಟು ನೀವು ಪ್ರೂವ್ ಮಾಡಿ ಅಂತ ಹೇಳ್ಬಿಟ್ಟು ಚಂಚಲಾಗಿ ಕೇಳ್ತಾಳೆ. ಸೊ ಆಗ ಸರಿತಾ ಇದ್ಬಿಟ್ಟು ಅವ್ರ ವಿಷಯ ಎಲ್ಲ ಯಾಕೆ, ಇವಾಗ ನಿನ್ ವಿಷಯ ನೀನ್ ಮಾತಾಡು ಅಂತ ಹೇಳ್ಬಿಟ್ಟು ಸರಿತಾ ಗೌರಿಗೆ ಏನೋ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಚಂಚಲ ಇದ್ಬಿಟ್ಟು ನಿನ್ನಿಂದ ನಮ್ಮ ಮನೆಯಲ್ಲಿ ನೆಮ್ಮದಿ ಹಾಳಾಗ್ತಿದೆ, ನೀನು ಬೀದಿಯಲ್ಲಿ ಹೋಗ್ಬಿಟ್ಟು ಮಣ್ಣೆಲ್ಲ ತೊಳೆದು ನಮ್ಗೆ ಹೊರಗಡೆ ಮರ್ಯಾದೆ ಇಲ್ದಿರೋ ತರ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಮತ್ತು ಗೌರಿ ಮೇಲೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದಕ್ಕೆ ಗೌರಿ ಇದ್ಬಿಟ್ಟು ನನಗೆ ಗೊತ್ತಿದೆ ಈ ಕೆಲಸ ಎಲ್ಲ ಮಾಡಿರೋದು ನೀವೇ ಅಂತ, ಸಮಯ ಬಂದಾಗ ಅದನ್ನು ನಾನು ಪ್ರೂವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಸೊ ಅದಕ್ಕೆ ಚಂಚಲಾಗೆ ಒಂಥರ
ಭಯ ಆಗೋಗ್ಬಿಡುತ್ತೆ. ಸೊ ಅದಾದ್ಮೇಲೆ ಸರಿತಾ ಇದ್ಬಿಟ್ಟು ಗೌರಿಗೆ ಏನೋ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ನಿನ್ನಿಂದ ನಮ್ಮ ಮನೆ ನೆಮ್ಮದಿ ಹಾಳಾಗ್ತಿದೆ, ನನ್ನ ಮಗನ ಸ್ಲಮ್ ನೀನ್ ಸ್ಲಮ್ ಅಲ್ಲಿ ಬೆಳ್ಕೊಂಡ್ ಬಂದಿದ್ಯಾ ಅಂದ್ರೆ ನನ್ ಮಗನು ಅದೇ ತರ ಮಾಡ್ತಾ ಇದೀಯ, ನೀನ್ ಮಾಡ್ತಿರೋದ್ ಸರಿ ಇಲ್ಲ, ನೀನೇನಾದ್ರೂ ಮಾಡ್ಕೋ, ಹೊರಗಡೆ ಹೋಗ್ಬಿಟ್ಟು ನನ್ ಮಗನ್ ಯಾಕೆ ಎಲ್ಲದಕ್ಕೂ ಇದ್ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಸರಿತಾ ಗೌರಿಗೆ ಬೈತಾಳೆ. ಆಗ ಗೌರಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಗೌರಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಯಾಕೆ ಎಲ್ಲದಕ್ಕೂ ನನ್ ಮಗ ನನ್ ಮಗ ನನ್ ಮಗ ಅಂತೀರಾ, ನನ್ಗೂ ತಾಳಿ ಕಟ್ಟಿದ್ದಾರೆ, ಇವಾಗ ನನ್ಗೂ ಕೂಡ ಗಂಡ, ಸೊ ಗಂಡ ಹೆಂಡತಿ ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ಲ, ನಿಮ್ ಮಗ ಖುಷಿಯಾಗಿರೋದು ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಗೌರಿನೂ ಕೂಡ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈ ಕಡೆ ಕಾಂತಲಕ್ಷ್ಮಿ ಗೊಂಬೆ ತಗೊಂಡು ಒಳಗಡೆ ಹೋಗಿಡೋದಕ್ಕೆ ಅಂತ ಹೋಗ್ಬೇಕಾದ್ರೆ ಗೊಂಬೆ ಕೆಳಗಡೆ ಬಿದ್ಬಿಡುತ್ತೆ. ಸೊ ಅದನ್ನ ನೋಡ್ಬಿಟ್ಟು ಕಾಂತಲಕ್ಷ್ಮಿ ಅನ್ಕೋತಾಳೆ, ಏನೋ ಕೆಟ್ಟದ್ ನಡೀತಾ ಇದೆ, ಏನೋ ಕೆಟ್ಟದ್ರ ಸೂಚನೆ ಇದು ಅಂತ ಹೇಳ್ಬಿಟ್ಟು ಕಾಂತಲಕ್ಷ್ಮಿ ಕೂಡ ತುಂಬಾನೇ ಗಾಬರಿ ಆಗ್ತಾಳೆ. ಸೊ ಈ ಕಡೆ ಗೌರಿ ಇದ್ಬಿಟ್ಟು, ನಿಮ್ಗೆ ನಿಮ್ ಮಗ ಸೊಸೆ ಚೆನ್ನಾಗಿರೋದು ಇಷ್ಟ ಇಲ್ಲ, ಸೊ ಅದನ್ನ ಹಾಳು ಮಾಡೋ ಪ್ರಯತ್ನ ನೀವು ಮಾಡ್ತಾ ಇದ್ದೀರಾ, ನೀವು ನಿಜವಾಗ್ಲೂ ತಾಯಿನೇನಾ, ವಿವೇಕನ್ನ ನೀವು ನಿಜವಾಗ್ಲೂ ಹೆತ್ತಿರೋ ಅಂತ ತಾಯಿನೇನಾ ಅಂತ ಹೇಳ್ಬಿಟ್ಟು ಕ್ವಶನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದನ್ನ ಕೇಳಿಸ್ಕೊಂಡಂತ ವಿವೇಕ್ ತುಂಬಾನೇ ಕೋಪ ಬಂದ್ಬಿಟ್ಟು ಗೌರಿ ಮೇಲೆ ಕೈ ಮಾಡೋದಕ್ಕೆ ಅಂತ ಹೋಗ್ತಾನೆ. ಸೊ ವಿವೇಕ್ ಗೌರಿ ಮೇಲೆ ನಿಜವಾಗ್ಲೂ ಕೈ ಮಾಡ್ತಾನ ಮಾಡೋದಿಲ್ವಾ ಅಂತ ಗೊತ್ತಾಗ್ಬೇಕಂದ್ರೆ ನೆಕ್ಸ್ಟ್ ಎಪಿಸೋಡ್ ವರೆಗೂ ವೇಟ್ ಮಾಡಿ. ಥ್ಯಾಂಕ್ ಯು ಆಲ್, ಸಿ ಆನ್ ದಿ ನೆಕ್ಸ್ಟ್ ಎಪಿಸೋಡ್. ಧನ್ಯವಾದಗಳು.